ಇವತ್ತಿಂದ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಸೆರೆವಾಸ ಆರಂಭ ಆಗುತ್ತೆ. ಬಳ್ಳಾರಿ ಜೈಲಲ್ಲಿ ಎಲ್ಲಾ ಸಿದ್ಧತೆಯನ್ನ ಜೈಲು ಅಧಿಕಾರಿಗಳು ಕೈಗೊಂಡಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಬಂಧಿಸಿಡೋದಕ್ಕೆ ಅಧಿಕಾರಿಗಳಿಂದ ಸಿದ್ಧತೆಯಾಗಿದೆ. 3 ದಶಕದ ಹಿಂದೆ ನಿರ್ಮಾಣ ಆಗಿದ್ದ ಹೈ ಸೆಕ್ಯೂರಿಟಿ ಸೆಲ್ಗಳಿವು. 2 ವಾಚ್ ಗಾರ್ಡ್, 1 ASI ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇವತ್ತಿಂದ ದರ್ಶನ್ ಸೆರೆವಾಸ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಆರಂಭ ಆಗುತ್ತೆ. ಇಬ್ಬರು ವಾಚ್ ಗಾರ್ಡ್ ಇರ್ತಾರೆ, 1 ASI ಸಿಬ್ಬಂದಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಿಯೋಜನೆಗೊಳಿಸಿದ್ದಾರೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್. ಈ ಹೈ ಸೆಕ್ಯೂರಿಟಿ ಸೆಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನಿದೆ? ಮುಖ್ಯವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ಗಳು 30 ಕೋಣೆಗಳು ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮುಂಭಾಗದ 15 ಕೋಣೆಗಳ ಪೈಕಿ 15 ಕೋಣೆಗಳು ಇರುವಂಥದ್ದು. ಗೋಡೆ ಬದಿಯಲ್ಲಿನೇ ದರ್ಶನ್ ಅವರಿಗೆ ಇರುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ಗಳಿದಾವಲ್ಲ, ಇಲ್ಲಿ ಯಾರೂ ಕೂಡ ಹೆಚ್ಚಿನಾಗಿ ಪ್ರವೇಶವನ್ನು ಮಾಡುವಂತಿಲ್ಲ. ಯಾಕಂದರೆ ಇತರೆ ಜೈಲಿನಲ್ಲಿ ಇರ್ತಕ್ಕಂಥ ಇತರೆ ಕೈದಿಗಳ ಜೊತೆಗೆ ಆ ಒಂದು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರ್ತಕ್ಕಂಥ ಕೈದಿಗಳು ಸಂಪರ್ಕ ಇರೋದಿಲ್ಲ. ಬದಲಾಗಿ ಅಲ್ಲೇ ಅವರು ಇರಬೇಕಾಗುತ್ತೆ. ಆ ಒಂದು ಕೈದಿಯನ್ನ ನೋಡಿಕೊಳ್ಳಲು ಅಂದ್ರೆ 2 ವಾಚ್ ಗಾರ್ಡ್ ಮತ್ತೆ 1 ASI ನೇಮಕ ಮಾಡಲಾಗುತ್ತೆ. ಅವ್ರಿಗೆ ಸಂಪೂರ್ಣವಾಗಿ ಬಾಡಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿರುತ್ತೆ. ಯಾಕಂದ್ರೆ ಆ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರ್ತಕ್ಕಂಥ ಕೈದಿಯ ಮೇಲೆ ಚಲನವಲನದ ಮೇಲೆ ಸಾಕಷ್ಟು ನಿಗಾವನ್ನ ಇರಿಸಲಾಗುತ್ತೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಳೆದ 3 ದಶಕಗಳ ಹಿಂದಷ್ಟೇ ನಿರ್ಮಾಣ ಆಗಿರ್ತಕ್ಕಂಥ 15ನೇ ನಂಬರ್ನ ಹೈ ಸೆಕ್ಯೂರಿಟಿ ಸೆಲ್ ನ ಒಳಗಡೆನೆ ಈಗ ದರ್ಶನ್ ಅವರಿಗೂ ಕೂಡ ಇರಿಸೋಕೆ ಎಲ್ಲ ಪ್ಲಾನ್ಗಳು ಆಗಿರುವಂತದ್ದು. ಆ ಒಂದು ಕೋಣೆ ಸುತ್ತಲೂ ಸಾಕಷ್ಟು ಒಂದು CC ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಯಾಕಂದ್ರೆ ಪರಪ್ನ ಅಗ್ರಹಾರದಲ್ಲಿ ದರ್ಶನ್ ಅವರಿಗೆ ರಾಜ್ಯಾತಿಥ್ಯವನ್ನ ನೀಡಲಾಗಿತ್ತು. ಜೊತೆಗೆ ಐಷಾರಾಮಿ ಜೀವನ ನಡೆಸುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಅಲ್ಲಿನ ಜೈಲಾಧಿಕಾರಿಗಳು ಮಾಡಿದ್ರು. ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿ ಆ ತರನಾದಂತಹ ವ್ಯವಸ್ಥೆ ಆಗಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಕೆಲವೊಂದಿಷ್ಟು ಜೈಲಿನ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಆ ನಿಯಮದ ಅನ್ವಯವಾಗಿ ಈಗ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿನಲ್ಲಿ ಇಡೋಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ ನ ಇತಿಹಾಸವನ್ನ ನೋಡೋದಾದ್ರೆ ಪಂಜಾಬ್ನಲ್ಲಿ ಪ್ರಬಲ ರಾಜಕಾರಣಿ ಹತ್ಯೆ ಆಗಿತ್ತು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಪಂಜಾಬ್ನ ರಾಜಕಾರಣಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಗಿತ್ತು. ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಇರಿಸಲಾಗಿತ್ತು. ಹೀಗಾಗಿ ಅವರಿಗೆ ಕಠಿಣ ಶಿಕ್ಷೆ ನೀಡಿದಂತ ಒಂದು ಸೆಲ್ ನಲ್ಲಿ ಈಗ ದರ್ಶನ್ ಅವರನ್ನು ಕೂಡ ಇರಿಸೋಕೆ ಸಿದ್ಧತೆಗಳು ಕೂಡ ಆಗಿರುವಂತದ್ದು. 30 ಅಂದ್ರೆ ಹೈ ಸೆಕ್ಯೂರಿಟಿ ಕೋಣೆಗಳ 30 ಕೋಣೆಗಳ ಪೈಕಿ ಈಗಾಗಲೇ 11 ಆರೋಪಿಗಳು ಕೂಡ ಆ ಒಂದು ಕೋಣೆಯಲ್ಲಿ ಇರುವಂತದ್ದು. ದರ್ಶನ್ ಇರ್ತಕ್ಕಂಥ ಅಕ್ಕಪಕ್ಕದ ಕೋಣೆಗಳನ್ನ ಖಾಲಿ ಬಿಡಲಾಗುತ್ತೆ. ಬದಲಾಗಿ ಈಗಾಗಲೇ ಈ 30 ಕೋಣೆಗಳ ಪೈಕಿ ಈಗಾಗಲೇ 11 ಕೈದಿಗಳಿದಾರಲ್ಲ, ಇವರು ಬೆಂಗಳೂರು, ಮಂಗಳೂರು, ಶಿವಮೊಗ್ಗ ಇತರೆ ಪ್ರಕರಣದ ಆರೋಪಿಗಳು ಕೂಡ ಆಗಿರುವಂತದ್ದು. ಅವರಿಗೆ ಈಗಾಗಲೇ ಶಿಕ್ಷೆ ಕೂಡ ಮುಂದುವರೆದಿರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ ದರ್ಶನ್ ಅವರನ್ನು ಕೂಡ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರಿಸೋಕೆ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ನಿನ್ನೆ ಬಳ್ಳಾರಿ SP ಶೋಭಾರಾಣಿ ಅವರು ಕೂಡ ಆ ಒಂದು ಸೆಲ್ಗಳಿಗೆ ಭೇಟಿ ನೀಡಿ ಕೆಲವೊಂದಿಷ್ಟು ಜೈಲಾಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡುವುದರ ಮೂಲಕ ಅಲ್ಲಿ ಇರ್ತಕ್ಕಂಥ ಭದ್ರತೆ ವ್ಯವಸ್ಥೆ ಮತ್ತೆ ಅಗತ್ಯ ವ್ಯವಸ್ಥೆ ಬಗ್ಗೆ ಎಲ್ಲವೂ ಕೂಡ ಪರಿಶೀಲನೆ ಅಂತಿಮ ಹಂತದ ಮಾಡಿರುವಂತದ್ದು. ಹೀಗಾಗಿ ಸರ್ಕಾರದ ನಿರ್ದೇಶನದ ಅನ್ವಯ ಅಂದ್ರೆ ಅವರನ್ನ ಸಾಮಾನ್ಯ ಕೈದಿ ಅಂತಾನೆ ನೋಡೋಕೆ ಈಗ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಅಂದ್ರೆ ಈ ಬಳ್ಳಾರಿ ಜೈಲು ಅಂದ್ರೆ ಇದು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಜೈಲು. ಇಲ್ಲಿ ಕಠಿಣವಾದಂತ ಶಿಕ್ಷೆ ಅಂದ್ರೆ ಬಳ್ಳಾರಿ ಜೈಲು ಅಂದ್ರೆ ಅದು ಜನಸಾಮಾನ್ಯರಿಗೂ ಕೂಡ ಸಾಕಷ್ಟು ಭಯ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಕರೆತರ್ತಾ ಇರುವಂತದ್ದು. 9 ಗಂಟೆ ಬಳಿಕ ಅಂದ್ರೆ 9 ರಿಂದ 9:30 ಒಳಗಾಗಿ ಆ ಒಂದು ಬಳ್ಳಾರಿಗೆ ದರ್ಶನ್ ಅವ್ರನ್ನ ಕರೆತರಲಾಗುತ್ತೆ. ಜೊತೆಗೆ ಬಳ್ಳಾರಿಗೆ ದರ್ಶನ್ ಬರ್ತಿದ್ದಂತೆ ಅವರನ್ನ ಜೈಲ್ ಅಡ್ಮಿಷನ್ ಮಾಡಲಾಗುತ್ತೆ. ಅಂದ್ರೆ ಕೆಲವೊಂದಿಷ್ಟು ವೈದ್ಯಕೀಯ ತಪಾಸಣೆ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಾರ್ಗಸೂಚಿಗಳ ಅನ್ವಯ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳಾಗುತ್ತೆ. ತದನಂತರದಲ್ಲಿ ಜೈಲಿನ ಕೆಲವೊಂದು ಅಂದ್ರೆ UTP ನಂಬರ್ ಅನ್ನ ನೀಡಲಾಗುತ್ತೆ. ಅಂದ್ರೆ ಕೈದಿ ಸಂಖ್ಯೆಯನ್ನ ದರ್ಶನ್ ಅವರಿಗೆ ನೀಡಲಾಗುತ್ತೆ. ತದನಂತರದಲ್ಲಿ ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಆ ಒಂದು 15ನೇ ನಂಬರ್ ಕೋಣೆಗೆ ದರ್ಶನ್ ಅವ್ರನ್ನ ಬಿಡುವಂತ ಒಂದು ಕೆಲಸ ಆಗುತ್ತೆ.